ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿವಸ ನಾವು ತುಂಬ ಅವಶ್ಯಕತೆ ಇರೋವಂಥ ಮತ್ತು ತಿಳಿದುಕೊಳ್ಳಲೇಬೇಕಾದಂಥ ಮತ್ತು ಎಲ್ಲರಿಗೂ ಬೇಕಾಗ್ತಕ್ಕಂಥ ವಿಷಯದ ಬಗ್ಗೆ ಇವತ್ತು ನಾವೊಂದು ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ಇದು ಎಲ್ಲರೂ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಅಂದರೆ ಮುಂದೆ ಇದು ಉಪಯೋಗಕ್ಕೆ ಬರುವಂಥ ಕೆಲ ಸಾಧ್ಯತೆಗಳು ಇರೋದರಿಂದ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಸ್ನೇಹಿತರೆ, ಕೊಳಕಮಂಡಲ ಹಾವು ನೀವೆಲ್ಲರೂ ಕೇಳಿದ್ರ? ವೈಪರ್ ಅಂತ ಏನು ಹೇಳ್ತೀವಿ, ಕೊಳಕಮಂಡಲ ಹಾವು ಅತ್ಯಂತ ಭಯಂಕರವಾದ ವಿಷ ಇರತಕ್ಕಂಥ ಹಾವು. ಮತ್ತು ತುಂಬ ಅತಿ ವೇಗವಾಗಿ, ಅತ್ಯಂತ ವೇಗವಾಗಿ ಇದು ಅಟ್ಯಾಕ್ ಮಾಡುತ್ತೆ, ಕಚ್ಚುತ್ತೆ. ಏನು ನಾಗರಾವು ಏನು ಕಚ್ಚುತ್ತೆ, ಬೇರೆ ಹಾವುಗಳು ಯಾವ ರೀತಿ ಅಟ್ಯಾಕ್ ಮಾಡ್ತವೆ ಅದಕ್ಕಿಂತ ವೇಗವಾಗಿ, ಬೇಗ ಅಟ್ಯಾಕ್ ಮಾಡೋ ಅಂಥ, ಬೇಗ ಕಚ್ಚೋ ಅಂಥ ಅತ್ಯಂತ ವಿಷಕಾರಿಯಾದಂಥ ಹಾವು. ಈ ಹಾವು ನಮಗೆ ಗೊತ್ತಿರಬೇಕು ಎಲ್ಲೆಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತೆ, ಮತ್ತು ನಾವು ನಮ್ಮ ಸುತ್ತಮುತ್ತಲ ಜಾಗಗಳನ್ನು ಯಾವ ಥರ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಹಾವು ಜನಸಂದಣಿ ಇಲ್ಲದೆ ಇರತಕ್ಕಂಥ ಜಾಗ, ಅದು ನಮ್ಮ ಮನೆಯ ಪಕ್ಕದಲ್ಲೇ ಇರ್ಬೋದು. ನಮ್ಮ ಮನೆ ಪಕ್ಕದಲ್ಲಿ ಇಟ್ಟಿಗೆಗಳನ್ನ ಜೋಡಿಸಿರ್ತೀವಿ, ಕಲ್ಲುಗಳನ್ನು ಜೋಡಿಸಿರ್ತೀವಿ. ಅದು ತುಂಬ ವರ್ಷಗಳಾಗಿರುತ್ತೆ. ಆ ಇಟ್ಟಿಗೆ ಮತ್ತು ಕಲ್ಲುಗಳನ್ನು ಜೋಡಿಸಿ ತುಂಬ ವರ್ಷಗಳಾಗಿರುತ್ತೆ. ಅದನ್ನು ನಾವು ತೆಗೆದಿರೋದಿಲ್ಲ ಮತ್ತು ನಾವು ಅಲ್ಲಿ ಆ ಜಾಗದಲ್ಲಿ ಓಡಾಡೋದಿಲ್ಲ. ಇಂಥ ಜಾಗಗಳಲ್ಲಿ ಸಾಮಾನ್ಯವಾಗಿ ಇದು ವಾಸ ಮಾಡುತ್ತೆ. ತುಂಬ ಮೇಲ್ಭಾಗದಲ್ಲಿ ವಾಸ ಮಾಡೋದಿಲ್ಲ. ಇದು ಸುಮಾರು ಕಲ್ಲುಗಳು ಹಾಕಿದರೆ ಒಂದು 100-200 ಕಲ್ಲು ಹಾಕಿರೋಂಥ ತಳಭಾಗದಲ್ಲಿ, 100-200 ಇಟ್ಟಿಗೆ ಹಾಕಿರತಕ್ಕಂಥ ತಳಭಾಗದಲ್ಲಿ, ಮತ್ತು ಈ ಕಟ್ಟಿಗೆಯ ಸೊಪ್ಪು ಸದೆಗಳನ್ನು ಹಾಕಿರ್ತಕ್ಕಂಥ ತಳಭಾಗದಲ್ಲಿ ಯಾರು ಅಲ್ಲಿ ಓಡಾಡಬಾರ್ದು, ಅಲ್ಲಿ ಜನಸಂದಣಿ ಚಟುವಟಿಕೆಗಳು ಇಲ್ಲದೇ ಇರೋಂಥ ಜಾಗದಲ್ಲಿ ಇದು ವಾಸವಾಗಿರುತ್ತೆ. ಸಾಮಾನ್ಯವಾಗಿ ಕಾಣೋದಿಲ್ಲ, ನಮಗೆ ಕಾಣದೇ ಇರೋಂಥ, ಈಗ ಮಣ್ಣಿನಲ್ಲಿದ್ದರೆ ಮಣ್ಣಿನ ಆಕಾರದಲ್ಲೇ, ಮಣ್ಣು ಹೆಂಗಿರುತ್ತೆ ಹಂಗೆ ಇರುತ್ತೆ, ಸಾಮಾನ್ಯವಾಗಿ ಕಾಣೋದಿಲ್ಲ. ಮತ್ತು ಇದನ್ನು ತುಳಿದ್ರೆ ಅತ್ಯಂತ ವೇಗವಾಗಿ ನಮ್ಮನ್ನು ಕಚ್ಚುತ್ತೆ, ಅತ್ಯಂತ ವೇಗವಾಗಿ ಕಚ್ಚುತ್ತೆ, ಅಟ್ಯಾಕ್ ಮಾಡುತ್ತೆ. ಇದರಲ್ಲಿ ಬರ್ತಕ್ಕಂಥ ವಿಷ ಸಂಪೂರ್ಣವಾಗಿ ವೇಗವಾಗಿ, ತುಂಬ ವೇಗವಾಗಿ, ಮತ್ತು ತುಂಬ ಆ ಚರ್ಮವನ್ನು ಹಾಳು ಮಾಡಿಕೊಂಡು ಜೀವಕೋಶಗಳನ್ನು ಬೇಗ ಸಾಯಿಸಿ ಅತ್ಯಂತ ವೇಗವಾಗಿ ರಕ್ತದ ಒಳಗಡೆ ಮತ್ತು ಚರ್ಮದ ಒಳಗಡೆ ಚಲಿಸ್ತಕ್ಕಂಥ ಒಂದು ಶಕ್ತಿ ಇದಕ್ಕೆ ಇದೆ. ಈ ಹಾವು ಕಚ್ಚಿದ್ರೆ ಏನು ಮಾಡಬೇಕಂತಂದರೆ, ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಟ್ಟಿದ್ದೆ. ನಾಗರಾವು ಕಚ್ಚಿದ್ರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಈ ಹಾವು ಕಚ್ಚಿದ್ರು ಕೂಡ ಆ ವಿಷ ಕಚ್ಚಿರೋವಂಥ ಜಾಗನ ಬರೀ ಕೈನಲ್ಲಿ ಮುಟ್ಟದೆ, ಯಾರಿಗೆ ಈ ಹಾವು ಕಚ್ಚಿದೆ ಕಚ್ಚಿರ್ತಕ್ಕಂಥ ಜಾಗವನ್ನು ಬರೀ ಕೈನಲ್ಲಿ ಮುಟ್ಟಬಾರ್ದು, ಬೇರೆಯವರು ಅವರು ಕೂಡ ಮುಟ್ಟಬಾರ್ದು. ಅಲ್ಲಿಂದ 1 ಅಡಿಯಷ್ಟು 12 ಇಂಚಿನಷ್ಟು ಮೇಲ್ಗಡೆ ಗಟ್ಟಿಯಾಗಿ ಕಟ್ಟಬೇಕು. ಸಾಮಾನ್ಯವಾಗಿ ಈ ಭಯದಲ್ಲಿ ಈ ಕೆಲಸ ಯಾರೂ ಮಾಡೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾವು ಕಚ್ಚಿದ್ರೆ ಕಚ್ಚಿರೋಂಥ ಜಾಗದಿಂದ 1 ಅಡಿ ಮೇಲೆ ಕಟ್ಟಬೇಕು, ಗಟ್ಟಿಯಾಗಿ ಕಟ್ಟಬೇಕು. ಆ ರಕ್ತ ಸಂಚಾರ ಕೆಳಗಡೆ ಬರಬಾರ್ದು, ಆ ವಿಷ ಇರತಕ್ಕಂಥ ರಕ್ತ ಮೇಲ್ಗಡೆ ಹೋಗಬಾರ್ದು. ಇದನ್ನು ಮೊದಲು ಮಾಡಬೇಕಾಗಿರೋಂಥ ಕೆಲಸ. ಗಟ್ಟಿಯಾದ ಬಟ್ಟೆನಲ್ಲಿ ಕಟ್ಟಬೇಕು. ನಿಮಗೆ ಕಟ್ಟಿದವ್ರಿಗೆ ಕೈ ಕೊರಿತಾ ಇದೆ, ಕೈ ಏನೋ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಪ್ರಾಣದ ಬಗ್ಗೆ ನೀವು ಚಿಂತೆ ಮಾಡಬೇಕು. ಕಟ್ಟಿರೋ ಕೈ ಏನೂ ಆಗೋದಿಲ್ಲ. ಮತ್ತು ತಿನ್ನಲಿಕ್ಕೆ, ಕುಡಿಲಿಕ್ಕೆ ಇವರಿಗೆ ನೀರು ಕೊಡಬಾರ್ದು. ಆ ಸಮಯದಲ್ಲಿ ತುಂಬ ಬಾಯಾರುತ್ತೆ, ಅವರು ನೀರನ್ನು ಕುಡಿಬಾರ್ದು ಮತ್ತು ಯಾರೂ ನೀರು ಕೊಡಬಾರ್ದು. ಮತ್ತು ದಯವಿಟ್ಟು ಯಾರಿಗೆ ಹಾವು ಕಚ್ಚುತ್ತೆ, ಎಂಥದೇ ಹಾವು ಕಚ್ಚಲಿ, ಭಯಪಡಬೇಡಿ. ಹಾವು ಕಚ್ಚಿ ವಿಷ ಏರೋದಕ್ಕಿಂತ ಭಯಪಟ್ಟು ಸತ್ತಿರೋರು ಬಂದ್ಬಿಟ್ಟು 70% ಜನ, 70% ಜನ ಭಯಪಟ್ಟೇ ಸತ್ತಿದ್ದಾರೆ. ಇನ್ನು 30% ಜನಕ್ಕೆ ಔಷಧಿ ಕೊಟ್ಟ ಮೇಲೆ ಬದುಕಿದ್ದಾರೆ. ದಯವಿಟ್ಟು ಕಚ್ಚಿದಾಗ ಯಾರು ಭಯ ಪಡಬೇಡಿ. BP ಅತಿ ಬೇಗ ಜಾಸ್ತಿ ಆಗೋಂಥ ಸಾಧ್ಯತೆಗಳು ಆ ಭಯದಿಂದ ಜಾಸ್ತಿ ಇದೆ. ಆ BP ಜಾಸ್ತಿಯಾಗಿಯೇ ಹೃದಯಾಘಾತದಿಂದ ಸತ್ತಿರೋಂಥ ತುಂಬ ಜನಗಳು ಜಾಸ್ತಿ ಇದ್ದಾರೆ. ಮತ್ತು ಇದು ಕಚ್ಚಿದಾಗ ಅರ್ಧ ಗಂಟೆ ಒಳಗಡೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅರ್ಧ ಗಂಟೆ ಒಳಗಡೆ ಕರ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಯಾರು ವಿಷವೈದ್ಯ ಇರ್ತಾರೆ, ನಾಟಿ ಔಷಧಿನ ಯಾರು ಕೊಡ್ತಾರೆ ಅವ್ರ ಹತ್ರ ಕರ್ಕೊಂಡೋದ್ರೆ ಅವರು ಸಂಪೂರ್ಣವಾಗಿ ಔಷಧಿ ಕೊಟ್ಟು ಗುಣ ಮಾಡುವಂಥ ಒಂದು ಶಕ್ತಿ ಅವ್ರಿಗೆ ಗೊತ್ತಿರುತ್ತೆ.
ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ ಅರ್ಧ ಗಂಟೆ ಮೇಲೆ ಆದರೆ ಏನಾಗುತ್ತೆ ಅಂತಂದರೆ ಆ ವಿಷ ಕೈಯಿಂದ ಕಚ್ಚಿದರೆ ಕೈಯಿಂದ ಮೇಲೆ, ಕಾಲಿಂದ ಕಚ್ಚಿದರೆ ಕಾಲಿಂದ ಮೇಲೆ ಹೋಗಿ 1-2 ಗಂಟೆ ಆದರೆ ಏನಾಗುತ್ತೆ ಅಂತಂದರೆ 1-2 ಗಂಟೆ ಆಗಿ ಮೀರೋದ್ರೆ ಏನಾಗುತ್ತೆ ಅಂತಂದರೆ ಅದು ಕಿಡ್ನಿಗೂ ಕೂಡ ಹೋಗುತ್ತೆ. ಕಿಡ್ನಿ ಅದರ ಕೆಲಸವನ್ನು ಸ್ಥಗಿತಗೊಳಿಸುತ್ತೆ, ಕಿಡ್ನಿ ಅದರ ಕೆಲಸನ ಸ್ಟಾಪ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ ತಕ್ಷಣವೇ ಎಲ್ಲ ಚೆಕ್ ಮಾಡಾದ್ಮೇಲೆ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ಡಯಾಲಿಸಿಸ್ ಮಾಡಬೇಕು, ಇವರಿಗೆ ಯೂರಿನ್ ಪಾಸ್ ಆಗಲ್ಲ, ಲೆಟ್ರಿನ್ ಹೋಗೋಕ್ಕಾಗಲ್ಲ, ಯಾಕೆಂದರೆ ಕಿಡ್ನಿ ಅದರ ಕೆಲಸ ಸ್ಟಾಪ್ ಮಾಡುತ್ತೆ, ಮುಖ ಎಲ್ಲ ಊದ್ಕೊಳ್ಳುತ್ತೆ. ಆವಾಗ ಬಂದು ಅಂಥ ಸಂದರ್ಭಗಳಲ್ಲಿ ಹಾಸ್ಪಿಟ್ಲಲ್ಲಿ ಕೂಡ ಅವರಿಗೆ ನಿಮಗೆ ಜೀವ ಉಳಿಯುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬಿಟ್ಟು 99.99% ಹೇಳ್ಬಿಡ್ತಾರೆ, ಆಗೋದಿಲ್ಲ, ಸಾಧ್ಯವಿಲ್ಲ ಉಳಿಯೋದು ಅಂತ ಹೇಳ್ಬಿಟ್ಟಂತ. ದಯವಿಟ್ಟು ನೀವು ಮಾಡಬೇಕಾಗಿರೋಂಥ ಮುಂಜಾಗ್ರತೆ ಕ್ರಮಗಳು, ಫಸ್ಟ್ ಏಡ್ ಮಾಡಬೇಕಾಗಿರೋದು, ದಯವಿಟ್ಟು ಕಟ್ಟಿ ನೀರನ್ನು ಕುಡಿಸ್ಬೇಡಿ. ಅರ್ಧ ಗಂಟೆ ಒಳಗಡೆ ನಿಮ್ಮ ಹತ್ತಿರದ ಎಲ್ಲಿ ಔಷಧಿ ಸಿಗುತ್ತೆ ಅಲ್ಲಿಗೆ ನೀವು ಕರ್ಕೊಂಡು ಹೋಗ್ಬೋದು. ಮತ್ತು ಈ ಔಷಧಿ ನಾಟಿ ವೈದ್ಯರಲ್ಲಿ ಬಂದಾಗ ನಿಮಗೆ ಔಷಧಿ ಸಿಗುತ್ತೆ, ಅವರಲ್ಲಿ ಔಷಧಿ ಇದ್ದರೆ ಔಷಧಿ ಸಿಗುತ್ತೆ, ಇಲ್ಲಾಂದರೆ ಅವ್ರು ಇಮಿಡಿಯೇಟ್ ಹೇಳ್ತಾರೆ ಔಷಧಿ ಇಲ್ಲ ಅಂತ. ಇಲ್ಲ ಗೊತ್ತಿರೋರಿದ್ದರೆ ಔಷಧಿ ಇದಕ್ಕೆ ಏನು ಅಂತ ನಾವು ನಾಗರಾವ್ ಕಚ್ಚಿದಾಗ ಔಷಧಿ ಏನಕ್ಕೆ ಹೇಳಿಲ್ಲ ಅಂತಂದರೆ ದಯವಿಟ್ಟು ಸ್ನೇಹಿತರೆ ನೀವು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಹಾವು ಕಚ್ಚಿದ್ದಕ್ಕೆ ಫಸ್ಟ್ ಏಡ್ ಮಾತ್ರ ಹೇಳಿದ್ದೀವಿ, ಔಷಧಿ ಏನಕ್ಕೆ ಹೇಳಿಲ್ಲ ಅಂತಂದರೆ ನಾನು ಔಷಧಿ ಹೇಳಿ ನೀವು ಸರಿಯಾದ ಔಷಧಿಯನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಪ್ರಾಣಾಪಾಯದಿಂದ ಪಾರಾಗೋಂಥ ಸಾಧ್ಯತೆಗಳು ಇರೋದಿಲ್ಲ. ಪ್ರಾಣ ತುಂಬ ಅಮೂಲ್ಯವಾದದ್ರಿಂದ ಔಷಧಿಗಳನ್ನು ನಿಮಗೆ ಗೊತ್ತಿದ್ದು, ಇಲ್ಲ ನಮ್ಮ ಆಶ್ರಮಕ್ಕೆ ಬಂದರೆ ನಾವು ಹೇಳ್ತೀವಿ ಯಾವ ಔಷಧಿ ಅಂತ ಹೇಳ್ಬಿಟ್ಟು ನೀವು ಅದು ಗೊತ್ತಾಗಿ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ನೀವು ಗೊತ್ತಿಲ್ಲದೆ ಬೇರೆ ಔಷಧಿಗಳನ್ನು ತೆಗೆದುಕೊಂಡಾಗ ಪ್ರಾಣಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದರಿಂದ ನಾವು ಔಷಧಿಯನ್ನು ನಿಮಗೆ ಹೇಳಿಲ್ಲ ನಾಗರಾವ್ ಕಚ್ಚಿದ್ದಕ್ಕೆ. ಆದರೆ ಕೊಳಕುಮಂಡಲ ಹಾವು ಕಚ್ಚಿದ್ರೆ ಹೆಣ್ಣು ಎಲ್ಲೂರಿ ಗಿಡ ಅಂತ ಬರುತ್ತೆ. ಎರಡು ವಿಧವಾದ ಗಿಡ ಇದೆ ಇದರಲ್ಲಿ. ಒಂದು ಗಂಡು ಎಲ್ಲೂರಿ ಗಿಡ. ಗಂಡು ಎಲ್ಲೂರಿ ಗಿಡದಲ್ಲಿ ಎಲೆಗಳು ಹಗಲವಾಗಿರ್ತವೆ. ಹೆಣ್ಣು ಎಲ್ಲೂರಿ ಗಿಡದಲ್ಲಿ ಅದೇ ಥರ ಗಂಡು ಎಲ್ಲೂರಿ ಗಿಡ ಹೆಂಗಿದೆ ಅದೇ ಥರ ಹೆಣ್ಣು ಎಲ್ಲೂರಿ ಗಿಡ ಕೂಡ ಇದೆ. ಹೆಣ್ಣು ಎಲ್ಲೂರಿ ಗಿಡ ಇದು ರಸ್ತೆ ಬದಿನಲ್ಲಿರ್ಬೋದು, ಜಮೀನುಗಳಲ್ಲಿರ್ಬೋದು, ತುಂಬ ಅತಿ ಕಾಣಸಿಗೋವಂಥ ಗಿಡ ಇದು. ನಾನು ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ನಿಮಗೆ. ಹೆಣ್ಣು ಎಲ್ಲೂರಿ ಗಿಡ, ಈ ಹೆಣ್ಣು ಎಲ್ಲೂರಿ ಗಿಡದ ಎಲೆಗಳನ್ನು ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಹರಿದು ಅದನ್ನು ಹಚ್ಚಬೇಕು. ಆ ಒಂದು ಎಲ್ಲಿ ಹಾವು ಕಚ್ಚಿದೆ ಆ ಜಾಗದಲ್ಲಿ ಹೆಣ್ಣು ಎಲ್ಲೂರಿ ಗಿಡದ ಸೊಪ್ಪನ್ನು ಕಿತ್ತು ಚೆನ್ನಾಗಿ ಅದನ್ನು ರಸವನ್ನು ಬರೋ ಥರ ಹರಿದು, ಕಲ್ಲಿನ ಮೇಲೆ ಹರಿದು ಅದನ್ನು ಹಚ್ಚಬೇಕು ಹಾವು ಕಚ್ಚಿರೋಂಥ ಜಾಗಕ್ಕೆ. ಮತ್ತು ಇದೇ ಎಲೆಯನ್ನು ಹರಿದು ಮಜ್ಜಿಗೆ ಒಳಗಡೆ, ಸಪ್ಪೆ ಮಜ್ಜಿಗೆ ಒಳಗಡೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಸಪ್ಪೆ ಮಜ್ಜಿಗೆ ಅಂದರೆ ಉಪ್ಪು ಹಾಕ್ತಿರತಕ್ಕಂಥ ಮಜ್ಜಿಗೆ ಒಳಗಡೆ, ಹಸುವಿನ ಮಜ್ಜಿಗೆ ಒಳಗಡೆ ಈ ರಸವನ್ನು ಸೇರಿಸಿ ಕುಡಿಬೇಕು. ಒಂದು 15 ದಿವಸ ಇದನ್ನು ಮಾಡಬೇಕು. ಇದಕ್ಕೆ ಪಥ್ಯ ಇದೆ. ಪಥ್ಯ ಅಂತಂದರೆ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದಂತ. ಯಾವುದೇ ಮಸಾಲ ಹಾಕಿರೋಂಥ ಆಹಾರ ಪದಾರ್ಥಗಳಿರ್ಬೋದು, ಬೇರೆ ಯಾವುದೇ ಆಹಾರವನ್ನು ತಿನ್ನೋ ಹಾಗಿಲ್ಲ. 15 ದಿವಸ ಮಜ್ಜಿಗೆಯ ಒಳಗಡೆ ಸಪ್ಪೆ ಅನ್ನವನ್ನು ತಿನ್ನಬೇಕು. 15 ದಿವಸ ಮಜ್ಜಿಗೆ ಒಳಗಡೆ ಸಪ್ಪೆ ಅನ್ನವನ್ನು ತಿನ್ನಬೇಕು. ಅನ್ನಕ್ಕೂ ಕೂಡ ಉಪ್ಪು ಹಾಕೋವಾಗಿಲ್ಲ, ಮತ್ತು ಮಜ್ಜಿಗೆಗೂ ಕೂಡ ಉಪ್ಪನ್ನು ಹಾಕೋವಾಗಿಲ್ಲ. ಈ ರೀತಿ ಮಾಡಿದ್ರೆ ನಿಮಗೆ ಅದು ಕಚ್ಚಿರತಕ್ಕಂಥ ನಂಜು ಇಳಿಯುತ್ತೆ. ಚರ್ಮದ ಮೇಲ್ಭಾಗ ಕಚ್ಚಿರೋ ಆ ಜಾಗವನ್ನು ಬಿಟ್ಟು ಮೇಲ್ಭಾಗಕ್ಕೆ ಆ ನಂಜು ಏರಲ್ಲ. ಮತ್ತು ನೀವು ಕುಡಿತಾ ಬಂದಾಗ ದೇಹದಲ್ಲಿ ಆ ನಂಜು, ಆ ಒಂದು ವಿಷ ಇರೋದಿಲ್ಲ. ಸ್ನೇಹಿತರೆ, ದಯವಿಟ್ಟು ನಿಮಗೆ ಈ ಗಿಡ ಸಿಕ್ಕಿದರೆ ಸಂಪೂರ್ಣವಾಗಿ ತಿಳಿದುಕೊಂಡು ಅದನ್ನು ಬಳಸಿ. ಇಲ್ಲ ಅಂತಂದರೆ ದಯವಿಟ್ಟು ನೀವು ಆಶ್ರಮಕ್ಕೆ ಬಂದರೆ ಆ ಗಿಡದ ಪರಿಚಯ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಹಿಂದಿನ ಕಾಲದಲ್ಲಿ ನಾಟಿ ವೈದ್ಯ ಮಾಡೋವಂಥವ್ರು ಅವರಿಗೆ ಮಾತ್ರ ಆ ಔಷಧಿಯ ಪರಿಚಯ ಮಾತ್ರ ಇತ್ತು. ಅವರಿಗೆ ಬೇರೆಯವರಿಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ಮತ್ತು ಮುಂದಿನ ಪೀಳಿಗೆಗೆ ಅದರ ಪರಿಚಯ ಇರ್ತಾ ಇರಲಿಲ್ಲ. ಆದರೆ ನಾವು ನಾಟಿ ವೈದ್ಯ ಮಾಡಬೇಕಾದ್ರೆ ನಮಗೆ ಗೊತ್ತಿರತಕ್ಕಂಥ ಪ್ರಾಣವನ್ನು ಉಳಿಸ್ತಕ್ಕಂಥ ಯಾವುದೇ ಔಷಧಿಗಳನ್ನು ತಿಳಿಸ್ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ. ಯಾಕೆಂದರೆ ಮುಂದಿನ ಪೀಳಿಗೆಗೂ ಕೂಡ ಇದು ತುಂಬ ಅತ್ಯಮೂಲ್ಯವಾದ ಒಂದು ವಿಷಯ. ತಿಳಿಸ್ಕೊಡ್ಬೇಕಾಗಿರೋವಂಥ ಒಂದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಯಾರೇ ನಾಟಿ ವೈದ್ಯರು ಇದ್ದರೂ ಕೂಡ ದಯವಿಟ್ಟು ಔಷಧಿ ಸರಿಯಾಗಿ ಸಿಕ್ಕಿದ್ರೆ ತೋರಿಸಿ, ಅಥವಾ ನಿಮಗೆ ಗೊತ್ತಿದ್ದರೆ ಮಾತ್ರ ಬಳಸಿ ಈ ಔಷಧಿನ. ಜೀವ ಉಳಿತಕ್ಕಂಥ ಔಷಧಿನ ದಯವಿಟ್ಟು ನಿಮಗೆ ಗೊತ್ತಿದ್ದರೆ, ಪರಿಪೂರ್ಣವಾಗಿ ಗೊತ್ತಿದ್ದರೆ ಮಾತ್ರ ಬಳಸಬೇಕು. ಇಲ್ಲ ಅಂತಂದರೆ ವಿಷವೈದ್ಯ ಯಾರು ಮಾಡ್ತಾರೆ, ನಾಟಿ ವಿಷವೈದ್ಯವನ್ನು ಯಾರು ಮಾಡ್ತಾರೆ, ಅವ್ರ ಹತ್ರ ಹಾವು ಕಚ್ಚಿದ್ದಕ್ಕೆ
ನಾಗರಾವ್ ಕಚ್ಚಿದ್ದಕ್ಕೆ, ಚೇಳು ಕಚ್ಚಿದ್ದಕ್ಕೆ, ಮತ್ತು ಸೌರ್ಕಾಲ್ ಕಚ್ಚಿದ್ದಕ್ಕೆ, ನಾಯಿ ಕಚ್ಚಿದ್ದಕ್ಕೆ, ಕೊಳಕಮಂಡಲ ಹಾವು ಕಚ್ಚಿದ್ದಕ್ಕೆ ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಿರತಕ್ಕಂಥ ನಾಟಿ ವೈದ್ಯರಲ್ಲಿ, ವಿಷ ವೈದ್ಯರಲ್ಲಿ ನೀವು ಸಂಪರ್ಕಿಸಿ ಉತ್ತಮವಾದ ಒಂದು ಔಷಧಿಯನ್ನು ಪಡೆದುಕೊಳ್ಳಿ, ಜೀವವನ್ನು ಉಳಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟು ಸಮಯ ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕೊಳಕಮಂಡಲ ಹಾವು ಎಲ್ಲಿ ಬರುತ್ತೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ತುಂಬ ಕಸಕಡ್ಡಿಗಳಿಂದ ತುಂಬಿ ಸುಮಾರು ವರ್ಷಗಳ ಕಾಲ ಹಾಗೆ ಇಟ್ಟರೆ ಕೊಳಕಮಂಡಲ ಹಾವೆಲ್ಲ ತುಂಬ ಹಾವು ಚೇಳುಗಳು ಬರೋಂಥ ಸಾಧ್ಯತೆ ಇದೆ. ನಮ್ಮ ಸುತ್ತಮುತ್ತಲಿನ ಮನೆಯ ಸುತ್ತಮುತ್ತಲ ಅಂಗಳವನ್ನು ಸರಿಯಾಗಿ ಇಟ್ಕೋಬೇಕು. ಅದು ಕಚ್ಚಿದ್ರೆ ಯಾವ ರೀತಿ ಫಸ್ಟ್ ಏಡ್ ಮಾಡ್ಕೋಬೇಕಂತ ತಿಳಿಸ್ದೆ. ಕಚ್ಚಿದ ಮೇಲೆ ನಾವು ಏನೇನು ಮಾಡಬಾರ್ದು, ಮತ್ತು 30 ನಿಮಿಷದ ಒಳಗಡೆ ನಾವು ಚಿಕಿತ್ಸೆಗೆ ಕರ್ಕೊಂಡು ಹೋಗಲೇಬೇಕು. ತುಂಬ ಅನಿವಾರ್ಯವಾಗಿರ್ತಕ್ಕಂಥ ವಿಷಯ ಇದು. ದಯವಿಟ್ಟು ಕಚ್ಚಿದ ಜಾಗದಿಂದ 1 ಅಡಿ ಮೇಲೆ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಟಬೇಕು. ಬಟ್ಟೆ, ಹಗ್ಗ ಏನರಿಂದ ಕಟ್ಟಲಿಕ್ಕಾಗುತ್ತೆ ಗಟ್ಟಿಯಾಗಿ ಕಟ್ಟಿ ಸೊ ಅವ್ರನ್ನ ಜೀವನ ಉಳಿಸಿ ಅಂತ ನಾನು ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತು ಈ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಮುಂತಾದ ಅನೇಕ ಗಿಡಮೂಲಿಕೆಗಳ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ.